ಈಗ ಲಾಗ್ ಮಾಡ್ತಿದ್ವಿ ಅಂದ್ರೆ ಅದಕ್ಕೊಂದು ಟಾಪಿಕ್ ಇರಬೇಕು. ನನ್ನ ಗೋಲ್ ಅಥವಾ ಆಸೆ ಏನಂದ್ರೆ ಅಷ್ಟು ನೀವು ಕೂಡ ನಿಮ್ಮ ಯಾವ್ದಾದ್ರು ಡ್ರೀಮ್ಗಾಗಿ ವರ್ಕ್ ಕಂಟೆಂಟ್ ಮಾತ್ರ ಒರಿಜಿನಲ್ ಆಗಿರ್ಬೇಕು. ಅದೇ ನಾನು ಇಕ್ವಲ್ ಕನ್ನಡ ಚಾನಲ್ಗೆ ಕೊಡೋದು ಫಸ್ಟ್ ಪ್ರಯಾರಿಟಿ. ರಿಪೀಟ್ ವಿಡಿಯೋ ಮಾಡೋದಕ್ಕಿಲ್ಲ ಅಥವಾ ಎಡಿಟ್ ಕೊಡ್ಬೇಕಾಗತ್ತೆ. ಈ ಥರ ಆಗುತ್ತೆ. ಒಂದು ವಿಡಿಯೋ ವೈರಲ್ ಆಗೋದು ನನ್ನ ಕೈಯಲ್ಲಿಲ್ಲ. ಆದರೆ ಎಲ್ರಿಗೂ ನಮಸ್ಕಾರ. ಇವಾಗ ಇದಪ್ಪ ಏನಂತಾರಲ್ಲ, ಊಟ ಮಾಡೋಕಿದ್ನಿ, ಆಮೇಲೆ ಸಿಗಂಬ್ರು ಮತ್ತೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಕ್ಕಲ್ ಕನ್ನಡಿಗ ಚಾನಲ್ಗೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ. ಇವತ್ತು ನಮ್ಮ ಲಾಗ್ನ ಟಾಪಿಕ್ ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋರಿಗೆ ಅದ್ರ ಹಿನ್ನೆಲೆ ಇರೋ ಕಷ್ಟ, ಎಡಿಟ್ ಮಾಡುವಾಗ ಏನೇನೆಲ್ಲ ಪ್ರಾಬ್ಲಮ್ಸು, ಎಡಿಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಲಾಗ್ನ ಟಾಪಿಕ್. ಎಲ್ಲರೂ ಲಾಗ್ನ ನೋಡೋಣ ಬನ್ನಿ. ಹೀಗೆ ಎಡಿಟ್ ಮಾಡ್ತೀವಿ, ಇದರ ಹಿಂದೆನೇ ಏನೇನು ಇರುತ್ತೆ ಅನ್ನೋದನ್ನು. ಈಗ ಲಾಗ್ ಮಾಡ್ತೀವಿ ಅಂದರೆ ಅದಕ್ಕೊಂದು ಟಾಪಿಕ್ ಇರಬೇಕು. ಅದಕ್ಕೆ ಒಂದು ಟಾಪಿಕ್ ಯೋಚಿಸಬೇಕಾದ್ರೆ ಕೆಲವೊಂದು ತಕ್ಷಣ ಸಿಗುತ್ತೆ, ಕೆಲವೊಂದು ತಕ್ಷಣ ಸಿಗೋದಿಲ್ಲ. ಅದಕ್ಕೆ ಯೋಚನೆ ಮಾಡೋಕ್ಕಾಗುತ್ತೆ, ಲೇಟ್ ಆಗುತ್ತೆ. ನನ್ನ ಗೋಲ್ ಅಥವಾ ಆಸೆ ಏನಂದರೆ ಹಾಸ್ಟೆಲ್ ಲೈಫ್, ರಿಯಲ್ ಮೂಮೆಂಟ್ಸ್ ಮತ್ತು ಲಾಗ್, ಸಿಂಗಿಂಗ್ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡೋದು ಅಷ್ಟೇ. ಬನ್ನಿ, ಇವತ್ತು ಯಾವ ರೀತಿ ಎಡಿಟ್ ಮಾಡ್ತೀನಿ, ಅದನ್ನು ಈಗ ಅಪ್ಲೋಡ್ ಮಾಡ್ತೀನಿ ಅನ್ನೋದನ್ನು ಪೂರ್ತಿಯಾಗಿ ಇವರಾಗಿ ತಿಳಿಯೋಣ. ನನ್ನ ಇಂಪಾರ್ಟೆನ್ಸ್ ಏನಂದರೆ ಇಕ್ವಲ್ ಕನ್ನಡಿಗ ಚಾನಲಲ್ಲಿ ಕಂಟೆಂಟ್ ಮಾತ್ರ ಒರಿಜಿನಲ್ ಆಗಿರ್ಬೇಕು. ಅದೇ ನಾನು ಇಕ್ವಲ್ ಕನ್ನಡಿಗ ಚಾನಲ್ಗೆ ಕೊಡೋದು ಫಸ್ಟ್ ಪ್ರಯಾರಿಟಿ. ನನ್ನ ಬಳಿ ಏನು ದೊಡ್ಡ ಕ್ಯಾಮ್ರಾ ಸೆಟಪ್ ಇಲ್ಲ. ಎಡಿಟಿಂಗ್ ಅಲ್ಲಿ ಅಪ್ಲೋಡಲ್ಲಿ ಏನಿದ್ರು ಫೋನಲ್ಲಿ ಎಡಿಟ್ ಮಾಡಿ ಫೋನಲ್ಲೇ ಬಿಡ್ತೀನಿ. ಈಗ ಒಂದು ವಿಡಿಯೋ ಶೂಟ್ ಮಾಡುವಾಗ ಅದು ಸರಿಯಾಗಿ ಬರೆದಿರೋ ಮತ್ತೆ ರಿಪೀಟ್ ಅದನ್ನು ಶೂಟ್ ಮಾಡಿ ಕರೆಕ್ಟ್ ಶೂಟಿಂಗ್ ಅಲ್ಲಿ ತರೋದನ್ನು ಮಾಡಬೇಕು. ಮತ್ತು ಕೆಲವೊಮ್ಮೆ ಕ್ಯಾಮ್ರಾ ಮುಂದೆ ನಿಂತು ಮಾತಾಡುವಾಗ ಮಿಸ್ಟೇಕ್ ಆಗ್ತದೆ, ಈ ಥರ ತಪ್ಪಾಗುತ್ತೆ. ಅದಕ್ಕೆ ಕೆಲವೊಮ್ಮೆ ಅದನ್ನು ಸರಿಯಾಗಿ ಬರೆದಿದ್ರೆ ಮತ್ತೆ ರಿಪೀಟ್ ಆಡಿಯೋ ಈ ಥರ ಆಗ್ಬಿಡುತ್ತೆ. ರಿಪೀಟ್ ವಿಡಿಯೋ ಮಾಡೋದಕ್ಕಿಲ್ಲ ಅಥವಾ ಎಡಿಟ್ ಕೊಡಬೇಕಾಗುತ್ತೆ. ಈ ಥರ ಆಗುತ್ತೆ ಎಡಿಟ್ ಮಾಡುವಾಗ, ಕ್ಯಾಮ್ರಾ ಹಿಡಿದು ಮಾತಾಡುವಾಗ. ಮತ್ತು ವಿಡಿಯೋ ಪ್ಲ್ಯಾನಿಂಗ್, ವಿಡಿಯೋ ಶೂಟಿಂಗ್ ಎಲ್ಲ ಮುಗಿದಾದ್ಮೇಲೆ ಆಮೇಲೆ ಶುರುವಾಗೋದೇ ಎಡಿಟ್ ಮಾಡೋದು. ಎಡಿಟ್ ಮಾಡುವಾಗ ಯಾವ ಕ್ಲಿಪ್ ಹಾಕಬೇಕು, ಯಾವ ಕ್ಲಿಪ್ ಹಾಕ್ಬಾರ್ದು, ಎಲ್ಲಿ ಹಾಕ್ಬೇಕು, ಮತ್ತು ಟೆಸ್ಟ್ ಎಲ್ಲಿ ಹಾಕ್ಬೇಕು, ಎಲ್ಲಿ ಕಟ್ ಮಾಡಬೇಕು, ಇವೆಲ್ಲ ಹೇಗೆ ಮಾಡೋಕೆ, ಮತ್ತು ಯಾವ ಮ್ಯೂಸಿಕ್ ಹಾಕ್ಬೇಕು, ಯಾವ ಟೈಪಿಂಗ್ ಮಾಡೋಕೆ, ಇದೆಲ್ಲ ಇರುತ್ತೆ ಎಡಿಟ್ ಮಾಡುವಾಗ. ಮತ್ತು ವಿಡಿಯೋ ಎಡಿಟ್ ಮಾಡುವಾಗ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ. ಲೇಟ್ ಆದರೂ ಪರವಾಗಿಲ್ಲ, ಕ್ವಾಲಿಟಿಗಾಗಿ ಮಾಡಲೇಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಎಡಿಟಿಂಗ್ ಮಾಡುವಾಗ ಯಾವುದೇ ರ್ಯಾಂಡಮ್ ಸಾಂಗ್ ಕ್ಲಿಪ್ಸ್ ಅಥವಾ ಬಳಸಿ ಡೌನ್ಲೋಡ್ ಮಾಡಿ ಹಾಕೋಲ್ಲ. ಅದರ ಹಾಕೋದಕ್ಕಿಂತ ಮೊದಲು ಅದರ ಲೈಸೆನ್ಸ್, ಯೂಸರ್ ರೈಟ್ಸ್ ಚೆಕ್ ಮಾಡಿ ಹಾಕಬೇಕು. ಯಾಕಂದರೆ ನಮಗೆ ಕ್ಲೈಮ್ಸ್ ಬರೋದು ಮುಖ್ಯ ಅಲ್ಲ, ಕ್ಲೈಮ್ಸ್ ಬರಬಾರ್ದು. ಅದೇ ಕಾರಣಕ್ಕೆ ಎಲ್ಲ ಚೆಕ್ ಮಾಡಿ ಹಾಕ್ತೀವಿ. ಮತ್ತು ವಿಡಿಯೋ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ತಮ್ಮನೇಲಿ ಅಂದರೆ ಈ ಥರ ಎಲ್ಲ ಕವರ್ಸ್ ಮೇಲೆ ಕಾಣಬೇಕು ಫಸ್ಟಿಗೆ. ಅದಕ್ಕೋಸ್ಕರ ಅದು ರೆಡಿ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು. ತಮ್ಮನೇಲಿ ಕ್ಲೀನ್ ಆಗಿರಬೇಕು. ವಿಡಿಯೋದಲ್ಲಿ ಇಲ್ಲದ ಸಲದ ವಿಷಯ ತೋರಿಸಿ ವಿಡಿಯೋ ಕ್ಲಿಕ್ ಮಾಡೋವಂಥ ಉದ್ದೇಶ ನಮ್ಮದಾಗಿರುವ ಹಾಗೆಲ್ಲ. ಅದಕ್ಕೆ ಏನಿರುತ್ತೆ ಅದೇ ತಮ್ಮನೇಲಲ್ಲಿ ಹಾಕಿ ವಿಡಿಯೋ ಎಡಿಟ್ ಮಾಡೋದು. ಅದೇ ರೀತಿ ಟೈಟಲ್ ಕೂಡ ಓನೆಸ್ಟ್ ಆಗಿರ್ಬೇಕು. ನನಗೆ ವ್ಯೂಸ್ ಬೇಡ, ಅಲ್ಲ ವ್ಯೂಸ್ ಸ್ಲೋ ಆಗಿದ್ದರೂ ರಾಂಗ್ ವೇನಲ್ಲಿ ಆಗಿರಬಾರ್ದು. ಸ್ಲೋ ಆಗಿದ್ದರೆ ಪರವಾಗಿಲ್ಲ, ಕ್ಲೀನಾಗಿ ಗ್ರೋ ಆಗಬೇಕು. ಅದೇ ನನ್ನ ಉದ್ದೇಶ ಮೇನ್ ಇಕ್ವಲ್ ಕನ್ನಡಿಗ ಚಾನಲ್ದು. ಮತ್ತು ಆಮೇಲೆ ವಿಡಿಯೋ ಎಡಿಟಿಂಗ್ ತಮ್ಮನೇಲಿ ಎಲ್ಲ ರೆಡಿ ಆದಮೇಲೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಆದಮೇಲೆ ಕಾಪಿರೈಟ್ ಚೆಕ್ಸ್ ಕೂಡ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ಯಾನಿಕ್ ಆಗಿದೆ, ಅದನ್ನು ನೀಟಾಗಿ ಕ್ಲೀನಾಗಿ ಏನು ಪ್ರಾಬ್ಲಮ್ ಸೊಲ್ಯೂಷನ್ನ ಕಂಡುಹಿಡ್ಕೊಳ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಇನ್ನೂ ತುಂಬ ಚಿಕ್ಕದು. ವ್ಯೂಸ್ ಕಡಿಮೆ ಇರಬಹುದು, ಸಬ್ಸ್ಕ್ರೈಬರ್ಸ್ ಕಡಿಮೆ ಇರಬಹುದು, ಮತ್ತು ವಿಡಿಯೋ ತುಂಬ ಸ್ಲೋನೂ ಆಗಬಾರ್ದು, ಲಾಂಗ್ನೂ ಆಗಬಾರ್ದು. ಅನ್ನೆಸೆಸರಿ ಪಾರ್ಟ್ಸ್ ಎಲ್ಲ ಡಿಲೀಟ್ ಮಾಡ್ತೀನಿ, ಯಾಕಂದರೆ ವ್ಯೂವರ್ಸ್ಗೆ ಬೋರಿಂಗ್ ಆಗ್ಬಾರ್ದು ನೋಡುವಾಗ. ಅದಕ್ಕೆ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ವಿಷಯ ಮಾತ್ರ ಮೇಂಟೈನ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದೇ ಕನ್ಸಿಸ್ಟೆನ್ಸಿ. ಏನು ಗುರು ಇಂಗ್ಲೀಷ್ ಮಾಡಿ ಒಂದು ಗೊತ್ತಾಗಲಿ ಯಾವ ರೀತಿ ಇರುತ್ತೆ ನೋಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಒಂದು ವಿಡಿಯೋ ವೈರಲ್ ಆಗೋದು ನನ್ನ ಕೈಯಲ್ಲಿಲ್ಲ. ಆದರೆ ಒಂದು ವಿಡಿಯೋ ಮಾಡೋದು, ಅದನ್ನು ಇಂಪ್ರೂವ್ ಮಾಡೋದು ಮತ್ತು ಅದನ್ನು ಅಪ್ಲೋಡ್ ಮಾಡೋದು, ಅದು ಮಾತ್ರ ನನ್ನ ಕೈಯಲ್ಲಿದೆ. ಅದಕ್ಕಾಗಿ ಪ್ರತಿದಿನ ಲಾಗ್ಸ್, ಸಿಂಗಿಂಗ್ಸ್ ವಿಡಿಯೋ ಮಾಡಿದ್ದನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿದಿನ ನೋಡಿ, ಸಪೋರ್ಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವವರೆಗೆ ಇರುವ ಒಂದು ಪ್ರಯತ್ನ. ಅದು ಕಷ್ಟ ಅಂತ ಅಂದ್ಕೊಳ್ಳಲ್ಲ. ಕಷ್ಟ ಅಂದ್ಕೊಂಡ್ರೆ ಕಷ್ಟ, ನಷ್ಟ ಅಂದ್ಕೊಂಡ್ರೆ ನಷ್ಟ. ಆದರೆ ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ ನಮ್ಮದು. ಇಷ್ಟೇ. ನೀವು ಕೂಡ ನಿಮ್ಮ ಯಾವುದಾದ್ರೂ ಡ್ರೀಮ್ಗಾಗಿ ವರ್ಕ್ ಮಾಡ್ತಿದ್ರೆ ರಿಸಲ್ಟ್ ಬರಲಿಲ್ಲ ಅಂತ ತಕ್ಷಣ ಬಿಡಬೇಡಿ. ಸ್ಲೋ ಆಗಿರ್ಬೋದು, ಆದರೆ ಪ್ರಯತ್ನದಿಂದ ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತದೆ.
ನನ್ನ ಈ ಜರ್ನಿಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈಕ್ವಲ್ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗೋಣ. ಬಾಯ್. ಜೈ ಕರ್ನಾಟಕ.